ನಟ ಕಿರಣ್ ರಾಜ್ ಅವರ ಕಡೆಯಿಂದ ಅದ್ಭುತವಾದಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅವರ ಒಂದು ಮುಂದಿನ ಬಹು ನಿರೀಕ್ಷೆಯ ಸಿನಿಮಾ ರಾನಿ ಅಂತ ಬಹಳಷ್ಟು ಚೆನ್ನಾಗಿ ಚಿತ್ರೀಕರಣದಲ್ಲಿಯೂ ಸಹ ಭಾಗಿಯಾಗಿದ್ದು ಸೂಪರ್ ಆಗಿರುವಂತಹ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ಮಾಸ್ ದೃಶ್ಯಾವಳಿಗಳಾಗಿರ್ಬೋದು ಎಲ್ಲವೂ ಕೂಡ ಸೂಪರ್ ಆಗಿ ಚಿತ್ರಿಸಿದ್ದಾರೆ. ಆದಷ್ಟು ಬೇಗ ಈ ಒಂದು ಸಿನಿಮಾ ತೆರೆಗೆ ತಗೋಬರುತ್ತಾರೆ. ಇತ್ತೀಚೆಗಷ್ಟೇ ಒಂದು ಸಿನಿಮಾದ ಲಿರಿಕಲ್ ವಿಡಿಯೋ ಸಾಂಗ್ ಕೂಡ ಬಂದಿದ್ದು ತುಂಬಾನೇ ವೈರಲ್ ಮತ್ತೆ ತುಂಬಾನೇ ಹಿಟ್ ಕೂಡ ಆಯ್ತು. ಕಿರಣ್ ರಾಜ್ ಅವರು ಇದರಲ್ಲಿ ಒಂದು ಸಖತ್ತಾಗಿ ಮಿಂಚಿದ್ದು ಸಿಕ್ಕಾಪಟ್ಟೆ ಹೆಸರುವಾಸಿ ಆಗೋದು ಗ್ಯಾರಂಟಿ. ಈಗಾಗಲೇ ಚಿತ್ರೀಕರಣ ಬಹುತೇಕ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಕೂಡ ನಡೀತಾ ಇದೆ. ತುಂಬಾ ಜನ ಈ ಒಂದು ಸಿನಿಮಾನ ನೋಡಕ್ಕೆ ವೇಟ್ ಮಾಡ್ತಿದ್ದು, ಸಾಂಗ್ಸ್ ಆಗಿರ್ಬೋದು, ಫೈಟ್ ಸೀಕ್ವೆನ್ಸ್ ಮತ್ತೆ ಸಿನಿಮಾಟೋಗ್ರಫಿ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿರುವುದಾಗಿ ತಿಳಿಸಿದ್ದಾರೆ. ಈ ಒಂದು ಸಿನಿಮಾದ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಅನ್ನ ಕಿರಣ್ ರಾಜ್ ಇಟ್ಕೊಂಡಿದ್ದಾರೆ. ಈ ಒಂದು ಸಿನಿಮಾ ಹಿಟ್ ಆಗೋದು ಗ್ಯಾರಂಟಿ ಅಂತ ಅಭಿಮಾನಿಗಳಿಗೆ ಖುಷಿ ಪಡಿಸೋಕೆ ಒಂದು ಗುಡ್ ನ್ಯೂಸ್ ನೀಡೋಕೆ ವೇಟ್ ಮಾಡ್ತಿದ್ದಾರೆ. ಈ ಸಿನಿಮಾಗೋಸ್ಕರ ಬಹಳಷ್ಟು ರೀತಿಯಲ್ಲಿ ತಯಾರಿ ಆಗಿರ್ಬೋದು, ಫೈಟಿಂಗ್ ಗೋಸ್ಕರ ಬಹಳಷ್ಟು ಟ್ರೈನಿಂಗ್ ಗಳನ್ನು ಕೂಡ ತಗೊಂಡಿದ್ರು. ಜೊತೆಗೆ ಈ ಒಂದು ಸಿನಿಮಾವನ್ನ ಫಾರಿನ್ಗೆ ಅಂದ್ರೆ ದುಬೈಗೆ ಹೋಗಿ ಸಖತ್ತಾಗಿ ಒಂದು ಟೈಟಲ್ ಅನ್ನು ಕೂಡ ರಿವೀಲ್ ಮಾಡಿದ್ರು. ಎಲ್ಲರೂ ಕೂಡ ನೋಡಿ ಹೇಳ್ತಾರೆ. ಅದಕ್ಕೋಸ್ಕರ ಜನರು ಈ ಒಂದು ಸಿನಿಮಾಗೋಸ್ಕರ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಸಹ ಇಟ್ಕೊಂಡಿದ್ದು, ಆದಷ್ಟು ಬೇಗ ಇದೇ ವರ್ಷದಲ್ಲಿ ಇನ್ನೇನು ಒಂದು 3-4 ತಿಂಗಳಿನಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡೋಕೆ ಚಿತ್ರತಂಡ ತೀರ್ಮಾನ ಮಾಡ್ಕೊಂಡಿದೆ. ಕಿರಣ್ ರಾಜ್ ಅವರ ಬಗ್ಗೆ ನಿಮ್ಮ ಒಂದು ಅನಿಸಿಕೆನ ತಪ್ಪದೇ ತಿಳಿಸಿ. ಕನ್ನಡತಿ ಮೂಲಕ ತುಂಬಾನೇ ಹೆಸರುವಾಸಿಯಾಗಿದ್ದು ಈಗ ಕಂಪ್ಲೀಟ್ ಆಗಿ ಸಿನಿಮಾ ಕ್ಷೇತ್ರಕ್ಕೆ ಬರ್ತಿದ್ದಾರೆ. ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ನೀಡೋಕೆ ರೆಡಿ ಆಗಿದ್ದಾರೆ. ಕಿರಣ್ ರಾಜ್ ಅವರಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್. ಇನ್ನೇನು ಮುಂದಿನ ತಿಂಗಳು ಕಿರಣ್ ರಾಜ್ ಅವರ ಒಂದು ಹುಟ್ಟುಹಬ್ಬ. ಕಿರಣ್ ರಾಜ್ ಅವರ ಒಂದು ಹುಟ್ಟುಹಬ್ಬವನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡೋಕೆ ಕಂಪ್ಲೀಟ್ ಆಗಿ ಫ್ಯಾನ್ಸ್ ಗಳು ತೀರ್ಮಾನ ಮಾಡಿದ್ದಾರೆ.